softly spoken, with no strings tying you to me. I'm happy in your company with no. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಆದರೆ ನನಗೆಲ್ಲ ವಿಡಿಯೋಸ್ನೂ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಇನ್ಮೇಲೆ ಕಂಟಿನ್ಯೂ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಏನಪ್ಪ ಅಂತಂದರೆ, ನಾವು ಇಂಡಿಯಾದಿಂದ ಯು ಎಸ್ ಎಗೆ ಪಾರ್ಸಲ್ ತರಿಸ್ಕೊಂಡಿದ್ವಿ. ಸೊ ಎಲ್ಲ ಓಪನ್ ಮಾಡಿ ತಿನ್ನೋದಕ್ಕೆ ಇಬ್ಬರು ತುಂಬ ಎಕ್ಸೈಟ್ ಆಗಿದ್ವಿ. ಡೈಲಿ ಅಮ್ಮ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು, ಏನು ಅಡುಗೆ ಮಾಡಿದ್ದೀಯಾ ಇವತ್ತು, ಏನು ತಿಂತಿದ್ದೀರಾ ಅಂತ. ಸೊ ನಾನು ಡೈಲಿ ಅಪ್ಡೇಟ್ ಮಾಡ್ತಾಯಿದ್ದಲ್ಲ, ಆ ಬೇಸಿಸ್ ಮೇಲೆ ಅವರು ಸಡನ್ನಾಗಿ ಡಿಸಿಷನ್ ತೊಗೊಂಡು ನಮ್ಗೆ ಏನೇನೆಲ್ಲ ಬೇಕು ಅವರೇ ಎಲ್ಲ ಕೊರಿಯರ್ ಸರ್ವಿಸಿಗೆಲ್ಲ ರೀಚ್ ಆಗಿ ಎಲ್ಲ ಏನೇನು ಬೇಕು ನಮಗೆ ಪಾರ್ಸಲ್ ಕಳಿಸಿದ್ದಾರೆ. ಇವಾಗೆಲ್ಲ ಆವಾಗಿನ ಥರ ಏನಿಲ್ಲ, ನಮಗೇನಾದರೂ ಬೇಕಾದರೆ ನಾವು ಆರಾಮಾಗಿ ಕೊರಿಯರ್ ಸರ್ವಿಸಿಂದ ಆರಾಮಾಗಿ ತರಿಸ್ಕೋಬೋದು. ಅದು ನಮಗೆ ವಿತಿನ್ ಅ ವೀಕಲ್ಲಿ ಆಲ್ಮೋಸ್ಟ್ ರೀಚ್ ಆಗುತ್ತೆ. ಸೊ ನಾವು ತರಿಸ್ಕೊಂಡಿದ್ದು ತುಂಬ ಕೊರಿಯರ್ ಸರ್ವಿಸಸ್ ಇದೆ. ನಾವು ತರಿಸ್ಕೊಂಡಿದ್ದು DTDC. ಸುಮಾರು ಒಂದು 15 to 19 kg ಏನೋ ಆಗಿತ್ತು. ನನಗೆ ಅಷ್ಟೊಂದು ಎಕ್ಸಾಕ್ಟಾಗಿ ನೆನಪಿಲ್ಲ. ವಿ ಪೇಡ್ ಅರೌಂಡ್ 15 to 19,000 ಬೇಸ್ಡ್ ಆನ್ KG ಮೇಲೆ ಅವರು ಹೇಳ್ತಾರೆ. ಸೊ ಅವರೇ ಮನೆಗೆ ಬಂದು ಎಲ್ಲ ಬಾಕ್ಸ್ಗಳು ತೊಗೊಂಡು ಬರ್ತಾರೆ, ಅವರೇ ಮನೆಗೆ ಬಂದು ಎಲ್ಲ ಪ್ಯಾಕ್ ಮಾಡ್ತಾರೆ ಕರೆಕ್ಟಾಗಿ. ಸೊ ಈಸಿ. ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ, ವೀಕ್ ಡೇಸಲ್ಲಿ ಏನಾದರೂ ನಾವು ಕೊರಿಯರ್ ಮಾಡಿದರೆ ನಮಗೆ ಏನೂ ಹಾಲಿಡೇಸ್ ಏನೂ ಬರಲಿಲ್ಲ ಅಂದರೆ ಆಲ್ಮೋಸ್ಟ್ 5 ಡೇಸಲ್ಲಿ ನಮ್ಗೆ ರೀಚ್ ಆಗುತ್ತೆ. ಬಟ್ ಏನಾದರೂ ಹಾಲಿಡೇ ವೀಕೆಂಡ್ ಏನಾದರೂ ಬಂದರೆ ನಮಗೆ 6 to 7 ಡೇಸ್ ಆಗುತ್ತೆ. ನಮಗೂ ಹಾಗೆ ಆಯಿತು. ಆವತ್ತೇ ಒಂದು ದಿನ ಏನೋ ಹಾಲಿಡೇ ಇತ್ತು, ಹಾಗಾಗಿ 1-2 ದಿನ ನಮಗೆ ಡಿಲೇ ಆಗಿ ಬಂತು. ಸೊ ಇನ್ನೊಂದೇನು ನಾನು ತಿಳಿಸ್ಕೊಡ್ಬೇಕು ಅಂತಿದ್ದೀನಿ ಅಂದರೆ, ನೋಡಿ ತಾಯಂದಿರಂದರೆ ಹಾಗೆ ಅಲ್ವಾ, ಮನೇಲಿ ಏನು ಪ್ರಿಪೇರ್ ಮಾಡಿದರೂ ಕೂಡ ಮಕ್ಕಳು ತಿನ್ನಬೇಕು ಅಂತ ವಿಶ್ ಮಾಡ್ತಾರೆ. ಸೊ ಹಾಗೆ ನಮ್ಮ ಮಮ್ಮಿ ಏನು ಮಾಡಿದರು, ಟೊಮೆಟೊ ಸಾಸ್ ಮಾಡಿದರು. ಅದು ಕೂಡ ನನಗೆ ಪಾರ್ಸಲ್ ಮಾಡಿದರು, ಏನು ಪ್ರಿಸರ್ವೇಟಿವ್ ಇಲ್ಲದೇ ಅದನ್ನು ಕಳಿಸಿದ್ರು. ಸೊ ಹಾಗಾಗಿ ಅದು ಸ್ಮೆಲ್ ಬರ್ತಾಯಿತ್ತು, ಆಮೇಲೆ ಅದು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿತ್ತು. ಸೊ ಎಷ್ಟೇ ಪ್ಯಾಕ್ ಮಾಡಿದರೂ ಲಿಕ್ವಿಡ್ ಐಟಮ್ ಇದ್ದರೆ ಅದು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಪ್ಯಾಕ್ ಮಾಡಬೇಕು. ಅದು ಒಂದರಿಂದ ನಮಗೆಲ್ಲನೂ ಕ್ಲೀನ್ ಮಾಡೋ ಥರ ಆಯಿತು. ಸೊ ಹಾಗಾಗಿ ನಾವೆಲ್ಲ ಅಷ್ಟು ಪ್ಯಾಕ್ಗಳೆಲ್ಲ ಒಂದೊಂದಾಗಿ ತೆಗೆದು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ವಿ. ಯಾಕಂದರೆ ಅದು ಎಲ್ಲ ಕಡೆಯೂ ಲೀಕಾಗಿ ಹೋಗಿತ್ತು. ಸೊ ಅದೊಂದು ನೋಡ್ಕೋಬೇಕು, ಬಿಟ್ಟರೆ ಎಲ್ಲನೂ ಆರಾಮಾಗಿ ಬಂದಿತ್ತು. ಇನ್ನೊಂದು ಸ್ವೀಟ್ ಕಳಿಸಿದ್ರು, ಅದು ಕೂಡ ಫಂಗಸ್ ಥರ ಇದಾಗಿ ಹೋಗಿತ್ತು. ಸೊ ಅದೊಂದು ಸ್ವೀಟ್ ಹಾಳಾಗಿತ್ತು, ಬಿಟ್ಟರೆ ಎಲ್ಲನೂ ಚೆನ್ನಾಗಿ ಬಂದಿತ್ತು. ನಮಗೆ ಎಲ್ಲ ಕಳಿಸಿದ್ರು, ಜೋಳದ ರೊಟ್ಟಿ ಕಳಿಸಿದ್ರು, ದಪಾಟಿ ಕಳಿಸಿದ್ರು, ಆಮೇಲೆ ಚುಡುವ ಕಳಿಸಿದ್ರು, 1-2 ಥರ ಚಕ್ಲಿ, ಆಮೇಲೆ ಉಂಡೆಗಳು ಮತ್ತು ಸ್ವೀಟ್ಸು ಎಲ್ಲ ಹೋಮ್ ಮೇಡ್, ಪಿಕ್ಕಲ್ಲು ಮತ್ತು ತುಪ್ಪ ಆ ಥರ ಎಲ್ಲ ಕಳಿಸಿದ್ರು. ಸೊ ನಾವಂತೂ ಫುಲ್ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾಯಿದ್ವಿ. ನಿಮಗೆ ಗೊತ್ತಲ್ಲ, ವರ್ಷ ಇಡೀ ಅಲ್ಲಿರ್ತೀವಿ, ನಮ್ಮ ಕೈಯಾರೆ ನಾವೇ ಮಾಡ್ಕೋಬೇಕು. ಎಷ್ಟೇ ಆಗಲಿ ಮನೆಯಿಂದ ನಮ್ಮ ತಂದೆ ತಾಯಿ ನಮಗೆ ಬರೋಕ್ಕಾಗಿಲ್ಲ ಅಂದ್ರೂ ಏನೋ ಒಂದು ನಮಗೆ ಇಂಡಿಯಾದಿಂದ ನಮಗೆ ಕಳಿಸ್ತಾ ಇದ್ದಾರೆ ಅಂತಂದರೆ, ಅದು ಇಷ್ಟು ದೂರದಿಂದ ಇಲ್ಲಿವರೆಗೂ ಬಂದು ರೀಚ್ ಆಗಿದೆ ಅಂತಂದರೆ ಎಷ್ಟು ಖುಷಿ ಆಗುತ್ತಲ್ವ. ನನಗಂತೂ ಆ ಪಾರ್ಸಲ್ ಬಂದ ತಕ್ಷಣ ಕಣ್ಣಲ್ಲಿ ನೀರೇ ಬಂದಿತ್ತು. ಲಿಟ್ರಲಿ ಒಂಥರ ಎಲ್ಲನೂ ಕಣ್ಣೆದುರಿಗೆ ಬಂದು ಹೋದಂಗಿತ್ತು. ಸೊ ನಾವಂತೂ 1-2-3 ದಿನದಿಂದ ವೆಯ್ಟ್ ಮಾಡ್ತಾನೇ ಇದ್ವಿ, ಇವತ್ತು ಬರುತ್ತೆ ಅಂತ. ಬಂದ ತಕ್ಷಣ ಎಲ್ಲ ನೋಡಿನೇ ನಮ್ಗೆ ಹೊಟ್ಟೆ ತುಂಬ ಹೋಗಿತ್ತು, ಆ ಥರ ಆಗಿತ್ತು. ಅದರಲ್ಲಿ ಬೇರೆ ನನಗೆ ಯಾವ ಫೇವ್ರೇಟು, ನನ್ನ ಹಸ್ಬೆಂಡಿಗೆ ಯಾವ್ದು ಫೇವ್ರೇಟು ಒಂದು ಮಿಸ್ ಮಾಡ್ದೇ, ನಾವೇನೂ ಹೇಳಿರಲಿಲ್ಲ, 1-2 ಐಟಮ್ ಅಷ್ಟೇ ಹೇಳಿದ್ದು. ಅವರೇ ಎಲ್ಲನೂ ಲಿಸ್ಟ್ ಮಾಡಿಕೊಂಡು ಪ್ರತಿಯೊಂದು ಐಟಮನ್ನು ಕಳಿಸಿದ್ರು. ವಿ ವೇರ್ ಸೋ ಲಕ್ಕಿ ಅಂತ ಹೇಳ್ಬೋದು.
ಒಂದೊಂದಂತೂ ಸಿಮಿಲರೇ ತರಿಸಿದ್ವಿ. ಅದರಲ್ಲಿ ಒಂದು ಮೈಸೂರು ಪಾಕು, ಇಬ್ಬರಿಗೂ ನಮಗೆ ಮೈಸೂರು ಪಾಕ್ ಫೇವ್ರೇಟು, ಬಟ್ ಬೇರೆ ಬೇರೆ ಪ್ಲೇಸಿಂದ. ನಾನು ನಮ್ಮೂರಿಂದ ತರಿಸಿದ್ದೆ, ಅವರು ಊರಿಂದ ತರಿಸಿದ್ರು. ನಾವಿಬ್ಬರು ಡಿಬೇಟ್ ಮಾಡ್ತಾಯಿದ್ವಿ, ನಮ್ಮೂರಿನ ಮೈಸೂರು ಪಾಕ್ ಚೆನ್ನಾಗಿದೆ, ಇದು ತಿಂದು ನೋಡು ಅಂತ. ಅವ್ರ ಊರಿಂದ ಇದು ತಿಂದು ನೋಡು ಅಂತ. ಯಾರೆಲ್ಲ ಗುಲ್ಬರ್ಗಾದಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಅದು ಯಾವುದಂದರೆ ಮಹಾರಾಜ ಹೋಟೆಲ್ ಮೈಸೂರು ಪಾಕ್ ಅಂದರೆ ಅಲ್ಲಿ ವೆರಿ ಸ್ಪೆಷಲ್. ಸೊ ಅದು ನನಗೆ ತುಂಬ ಫೇವ್ರೆಟ್. ಸೊ ಅಲ್ಲಿಂದ ಬಂದಿತ್ತು ಮೈಸೂರು ಪಾಕು. ನಾನು ಇವರಿಗೆ ತಿಂದು ನೋಡಿ ಚೆನ್ನಾಗಿದೆ ಅಂತ ಇದ್ದೆ, ಬಟ್ ಇಬ್ಬರು ಒಬ್ರಿಗೊಬ್ರು ಕಾಂಪ್ರಮೈಸ್ ಆಗಲೇ ಇಲ್ಲ. ಸೊ ನನಗೆ ನಮ್ಮೂರಿಂದನೇ ಚೆನ್ನಾಗಿತ್ತು, ಅವರಿಗೆ ಊರಿದ್ದೇ ಚೆನ್ನಾಗಿತ್ತು. ಸೊ ಅದೇ ಡಿಬೇಟ್ ಮಾಡ್ತಾಯಿದ್ವಿ. ಇಟ್ ವಾಸ್ ಸೋ ಫನ್. ಆಮೇಲೆ ಸ್ವಲ್ಪ ಧಾರವಾಡ ಪೇಡ ಎಲ್ಲ ಕೊಟ್ಟು ಕಳಿಸಿದ್ರು, ಅದು ತಿಂದಾಯಿತು. ಹೀಗೆ ಎಲ್ಲ ಚೂರು 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 ತಿಂದು ನಮಗೆ ಫುಲ್ ಇಡೀ ದಿನ ಹಸಿವೆ ಆಗಿರಲಿಲ್ಲ. ಬರೀ ಸ್ನ್ಯಾಕ್ಸ್ ಐಟಮ್ಗಳು ಅದು ಇದು ಎಲ್ಲ ತಿನ್ನೋದು. ಆಮೇಲೆ ನಮ್ಮದಂತೂ ವೆರಿ ಸ್ಪೆಷಲ್ ಜೋಳದ ರೊಟ್ಟಿ ಬಂದಿತ್ತು, ಅದಂತೂ ನಮಗೆ ಫುಲ್ ಫೇವ್ರೇಟ್. ಅದಿದ್ದರೆ ಸಾಕು, ಬೇರೆ ಏನೂ ಬೇಕೇ ಆಗೋದಿಲ್ಲ. ಸೊ ಎಲ್ಲನೂ ಈ ರೀತಿ ನಮಗೆ ಪಾರ್ಸಲ್ ಬಂದಿತ್ತು. ಸೊ ನಿಮಗೇನಾದರೂ ಕೊರಿಯರ್ ಸರ್ವಿಸ್ ಡೀಟೇಲ್ಸ್ ಏನಾದರೂ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ಇನ್ ಡೀಟೇಲಾಗಿ ಬೇಕಾದರೆ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ದಟ್ಸ್ ಇಟ್. ಸೊ ವಿಡಿಯೋನ ಎಂಜಾಯ್ ಮಾಡಿ. ಮುಂದಿನ ಸ್ವಲ್ಪ ಕ್ಲಿಪ್ಸಲ್ಲಿ ಏನೇನು ಸ್ಪೆಸಿಫಿಕ್ಕಾಗಿ ನಾವು ಬಂದಿದೆ ಪಾರ್ಸಲ್ ಅದೆಲ್ಲ ಚೆನ್ನಾಗಿ ಹಾಕಿದ್ದೀನಿ. ಆ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಟು ಆಲ್. No emotion, 'cause my love deserves to be free. I never wanna look at a house in the garden. I never wanna lock you down. I know you're not mine, it's just my turn, but we can still have fun for now. Told me you don't really do commitment, trust me, consider your message received. When you said you couldn't take us too seriously, I must admit I was relieved. 'Cause I never wanna play happy families with you, but I like having you around.